ನಮಸ್ಕಾರ ಸ್ನೇಹಿತರೆ, ಈ ಕಥೆಯಲ್ಲಿ ಶ್ರೀಕೃಷ್ಣ ಅವರು ಕಾಳಿಯ ದಮನವನ್ನು ಹೇಗೆ ಮಾಡುತ್ತಾರೆ ಎಂದು. ಯಮುನಾ ನದಿಯಲ್ಲಿ ಕಾಳಿ ಎಂಬ ಕರಿಸರ್ಪವು ವಾಸ ಮಾಡುತ್ತಿದ್ದನು. ಅವನ ವಿಷಯದಿಂದ ಇಡೀ ಪ್ರಪಂಚವು ಎಷ್ಟು ಕಲ್ಮಶವಾಗಿತ್ತೆಂದರೆ ದಿನದಲ್ಲಿ 24 ಗಂಟೆಯೂ ವಿಷವಾಯು ಹೊರಹೊಮ್ಮುತ್ತಿತ್ತು. ಆ ಸ್ಥಳದ ಮೇಲೆ ಪಕ್ಷಿಯು ಹಾರಿ ಹೋದರೆ ಕೂಡಲೇ ಅದು ನೀರಿನಲ್ಲಿ ಬಿದ್ದು ಸಾಯುತ್ತಿತ್ತು. ಯಮುನಾ ನದಿಯ ವಾಯುವಿನ ವಿಷದಿಂದಾಗಿ ನದಿಯ ತೀರದಲ್ಲಿದ್ದ ಹುಲ್ಲುಗಳು ಮತ್ತು ಮರಗಳು ಒಣಗಿ ಹೋಗಿದ್ದವು. ಆ ಘಟ ಸರ್ಪದ ವಿಷವು ಪರಿಣಾಮವು ಶ್ರೀಕೃಷ್ಣನು ಕಂಡನು. ವೃಂದಾವನದ ಮುಂದೆ ಹರಿಯುತ್ತಿದ್ದ ಇಡೀ ನದಿಯು ಮಾರಕವಾಗಿ ಬಿಟ್ಟಿತ್ತು. ಪ್ರಪಂಚದಲ್ಲಿ ಇರಲು ಯೋಗ್ಯವಲ್ಲದ ಎಲ್ಲ ಪ್ರಾಣಿಗಳನ್ನು ಕೊಲ್ಲಲು ಆತರಿಸಿದ ಶ್ರೀಕೃಷ್ಣನು ಕೂಡಲೇ ಯಮುನಾ ನದಿಯ ತೀರದಲ್ಲಿ ಬಂದು ಕದಂಬ ವೃಕ್ಷವನ್ನು ಹತ್ತಿದನು. ಕೃಷ್ಣನು ಏರಿದ ಕದಂಬ ವೃಕ್ಷವು ಅಲ್ಲಿ ಸಾಯದೆ ಉಳಿದಿದ್ದು ಮರ. ಕೃಷ್ಣನ ಪಾದ ಸ್ಪರ್ಶದಿಂದ ಮರಕ್ಕೆ ಮತ್ತೆ ಜೀವ ಬಂದಿತ್ತು. ಕೃಷ್ಣನು ಆ ಯಮುನಾ ನದಿಯಲ್ಲಿ ಇಳಿದಾಗ ಘಟಸರ್ಪ ಕಾಳಿನಿಗೆ ಕೇಳಿಸಿತು. ಈ ಅಲ್ಲೋಲ ಕಲ್ಲೋಲ ನಡೆಯಲು ಅವನಿಗೆ ಅಸಾಧ್ಯವಾಗಲಿಲ್ಲ. ತನ್ನ ಮನೆಯ ಮೇಲೆ ಯಾರು ಆಕ್ರಮಣ ಮಾಡಿದ್ದಾರೆ ಎಂದು ಅವನಿಗೆ ಅರ್ಥವಾಯಿತು. ಕೂಡಲೇ ಮುಂದೆ ಬಂದನು. ಕೃಷ್ಣನು ನೋಡಬೇಕೆಂದು ಕಾಳಿಗೆ ಅನಿಸಿತು. ಅವನ ದೇಹವು ಸುಂದರವಾಗಿತ್ತು. ಅವನ ಬಣ್ಣವು ಮೋಡದ ಬಣ್ಣವಾಗಿತ್ತು. ಅವನ ಪಾದಗಳು ಕಮಲದಂತಿದ್ದವು. ಅವನ ಮುಖವು ಬಹಳ ಸುಂದರವಾಗಿತ್ತು. ಅವನು ನಸುನಗುತ್ತಿದ್ದ ಮತ್ತು ಯಮುನಾ ನದಿಯಲ್ಲಿ ಅಸಾಧಾರಣ ಬಲದಿಂದ ಆಟವಾಡುತ್ತಿದ್ದ. ಆದರೆ ಕೃಷ್ಣನು ಇಷ್ಟು ಸುಂದರನಾಗಿದ್ದರೂ ಕಾಳಿಯ ಹೃದಯದಲ್ಲಿ ಬಹು ರೋಷವಿತ್ತು. ಕೃಷ್ಣನ ಮೈ ಸುತ್ತಿಕೊಂಡನು. ನಂಬಲಾಗದ ರೀತಿಯಲ್ಲಿ ಸರ್ಪವು ಕೃಷ್ಣನ ಮೈ ಮೇಲೆ ಸುತ್ತಿಕೊಟ್ಟಿದ್ದನ್ನು ನೋಡಿ ಗೋಪಾಲಕರು ಮತ್ತು ಬೃಂದಾವನ ನಿವಾಸಿಗಳು ಭಯಭೀತರಾದರು. ಅವರಿಗೆ ಕೃಷ್ಣನಲ್ಲಿ ಅಗಾಧ ಪ್ರೀತಿ ಇದ್ದುದರಿಂದ ಅವರು ನಿಶ್ಚಯವಾಗಿಯೂ ಇಂದು ಕೃಷ್ಣನು ಸೋಲುತ್ತಾನೆ ಎಂದು ಯೋಚಿಸಿದರು. ಬೃಂದಾವನದ ಎಲ್ಲ ನಿವಾಸಿಗಳು ಕೃಷ್ಣನ ನೋಡಲು ಹಳ್ಳಿಯಿಂದ ಹೊರಗೆ ಬಂದರು. ಮಕ್ಕಳು, ತರುಣರು, ವೃದ್ಧರು, ಹೆಂಗಸರು, ಗಂಡಸರು, ಪ್ರಾಣಿಗಳು ಮತ್ತು ಎಲ್ಲ ಜೀವಿಗಳು ಅವರಲ್ಲಿ ಸೇರಿದ್ದರು. ತಮಗೆ ಕೃಷ್ಣನು ಒಬ್ಬನೇ ಆಧಾರ ಎಂದು ಅವರಿಗೆ ತಿಳಿದಿತ್ತು. ಇದಲ್ಲದೆ ಆಗುತ್ತಿದ್ದ ಎಲ್ಲ ಜ್ಞಾನದ ಪ್ರಭುವಾದ ಬಲರಾಮನು ಸುಮ್ಮನೆ ಮುಗುಳುನಗುತ್ತಾ ನಿಂತಿದ್ದನು. ತನ್ನ ತಮ್ಮನ ಬಲ ಎಷ್ಟೆಂದು ಅವನಿಗೆ ತಿಳಿದಿತ್ತು. ಆದರೆ ಕಾಳಿಯ ದಮನವನ್ನು ಶ್ರೀಕೃಷ್ಣ ಅವರು ಹೇಗೆ ಮಾಡುತ್ತಾರೆ ಎನ್ನುವುದು ಮುಂದಿನ ವಿಡಿಯೋದಲ್ಲಿ ನೋಡಿರಿ. ಹರೇ ಕೃಷ್ಣ, ಹರೇ ರಾಮ.